ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ನಂದಗೋಕುಲ ಇವತ್ತಿನ ಅಂದರೆ ಸೋಮವಾರ 20ನೇ ತಾರೀಕು ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ, ಸಂಚಿಕೆನ ಸ್ಟಾರ್ಟ್ ಮಾಡಿಬಿಡೋಣ. ಇವತ್ತು ಪ್ರಿಯಾ ಅವ್ರ ಅಮ್ಮಂಗೆ ಕಾಲ್ ಮಾಡ್ತಾಳೆ, ಅಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ನನ್ನ ಮಗಳು ನನ್ನನ್ನು ಬಿಟ್ಟೇ ಇರೋಕ್ಕಾಗಲ್ಲ, ಹೇಳಮ್ಮ ಅಂತ ಅವ್ರಮ್ಮ ಹೇಳ್ತಾಳೆ. ಅದಕ್ಕೆ ಪ್ರಿಯಾ ಹೇಳ್ತಾಳೆ, ಅಮ್ಮ ಅಮೂಲ್ಯ ಹೋಮ್ ಟ್ಯೂಷನ್ ಮಾಡ್ತಾ ಇರೋವಂಥ ವಿಷಯನ ನಾನು ಮಾವಂಗೆ ಹೇಳಿಬಿಟ್ಟೆ ಅಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಅವರಮ್ಮ ಫುಲ್ ಖುಷಿ ಪಡ್ಕೊಂಡು, ಒಳ್ಳೆ ಕೆಲಸ ಮಾಡಿದ್ಯಾ ಮಗಳೇ ನೀನು ಅಂತ ಹೇಳ್ತಾರೆ. ಅದಕ್ಕೆ ಅವಳು ಹೇಳ್ತಾಳೆ, ಪ್ರಿಯಾ ಇಲ್ಲ ಅಮ್ಮ, ನನಗೆ ತುಂಬ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಮಾವ ಬಾಯಿಗೆ ಬಂದಂಗೆ ಬೈದ್ಬಿಟ್ರು ಅಮೂಲ್ಯಾಗೂ ಮೀನಾಗೂ, ನಂಗೆ ತುಂಬ ಬೇಜಾರಾಗ್ತಾ ಇದೆ ಅಮ್ಮ ಅಂತ ಹೇಳ್ತಾಳೆ. ಪ್ರಿಯವ್ರಮ್ಮ ಹೇಳ್ತಾ ಇದ್ದಾರೆ, ಅಯ್ಯೋ ನೀನು ನಾನೇತು ಮಗಳೇನೆ, ನೀನು ಯಾಕೆ ಹಂಗಂತ ಎಲ್ಲ ಹೇಳ್ತಾ ಇದೆಯಾ, ನಿನ್ಗೆ ಯಾಕೆ ಪಾಪ ಪ್ರಜ್ಞೆ ಕಾಡಬೇಕು, ಅಯ್ಯೋ ಅದೆಲ್ಲ ಸರಿ, ಅಮೂಲ್ಯಾಗೂ ಮತ್ತು ಮೀನಾಗೂ ಏನು ಬೈದರು ನಿಮ್ಮ ಮಾವ ಹೇಳಿ ನಾನೊಂದು ಸ್ವಲ್ಪ ಮಜಾ ತಗೊತೇನೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಪ್ರಿಯಾ ರೂಮ್ಗೆ ಮೀನಾ ಮತ್ತು ಅಮೂಲ್ಯ ಇಬ್ಬರು ಬಂದು ಅಕ್ಕ ಅಕ್ಕ ಅಂತ ಹೇಳಿ ಸಡನ್ನಾಗಿ ಬಂದುಬಿಡ್ತಾರೆ ಅವ್ರ ರೂಮ್ಗೆ. ಅವಾಗ ಪ್ರಿಯಾಗೆ ಹೇಳ್ತಾ ಇದ್ದಾರೆ, ಅಮೂಲ್ಯ ಮೀನಾ ಏನಕ್ಕೆ ಇಬ್ಬರು ಸಡನ್ನಾಗಿ ಬಂದ್ರಲ್ಲ ರೂಮ್ಗೆ, ಏನಾದರೂ ಮಾಡಿಕೊಡ್ಲ ತಿನ್ನಲಿಕ್ಕೆ ಅಂತ ಕೇಳ್ತಾಳೆ. ಅದಕ್ಕೆ ಅಮೂಲ್ಯ ಮತ್ತು ಮೀನಾ, ನಮಗೇನು ಬೇಡ ಪ್ರಿಯಾ ಅಕ್ಕ, ನೀವು ನಮ್ಮ ಮಾವನ ಹತ್ರ ಏನು ಕೇಳಿದ್ರೆ ಅಮೂಲ್ಯ ಹೋಮ್ ಟ್ಯೂಷನ್ ಮಾಡ್ತಾ ಇರೋದನ್ನು ನಾವು ಹೇಳಬೇಡಿ ಅಂತ ತಾನೇ ಹೇಳಿದ್ದು. ಈ ವಿಷಯ ಗೊತ್ತಿದ್ದು ನನಗೆ ನಿಮಗೆ, ಅದು ಬಿಟ್ಟರೆ ಅತ್ತೆಗೆ ಇವ್ರಿಗೆ ಮಾತ್ರ ಗೊತ್ತಿದ್ದು, ನಾವು 3 ಜನನೂ ಹೇಳಿಲ್ಲ ಅಂದಮೇಲೆ ನೀವೇ ಹೇಳಿರೋದು ಅಂತ ಹೇಳ್ತಾಳೆ. ಅದಕ್ಕೆ ಪ್ರಿಯಾ ಹೇಳ್ತಾಳೆ, ಇಲ್ಲ ಮೀನಾ ನಾನು ಹೇಳಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಇಲ್ಲ ಅಕ್ಕ ನೀವೇ ಹೇಳಿರೋದು, ಸುಳ್ಳು ಹೇಳ್ಬೇಡಿ ನೀವು ನಮ್ಮ ಹತ್ರ ಅಂತ ಜೋರಾಗಿ ಆರ್ಗ್ಯೂ ಮಾಡ್ತಾಳೆ. ಅದಕ್ಕೆ ಪ್ರಿಯಾ, ಹೌದು ನಾನೇ ಹೇಳಿದೆ, ಅಮೂಲ್ಯ ಮಾಡಿದ್ದು ನನಗೆ ತಪ್ಪು ಅನ್ನಿಸ್ತು, ಮಾವಂಗೆ ಗೊತ್ತಿಲ್ಲಂಗೆ ಅದಕ್ಕೆ ಹೇಳಿದೆ, ಅದು ಅಲ್ಲದೆ ನಾನು ಬೇಕು ಅಂತ ಹೇಳಿಲ್ಲ, ಬೈ ಮಿಸ್ಟೇಕಾಗಿ ಹೇಳಿದ್ದು ನಾನು. ಮಾವ ಕೇಳಿದ್ರು, ನೀನು ಕೆಲ್ಸಕ್ಕೆ ಹೋಗ್ಬೋದಲ್ಲಮ್ಮ, ಮನೇಲಿರೋಕ್ಕೆ ಬೇಜಾರಾಗಲ್ವೇನಮ್ಮ ಅಂತ. ಅದಕ್ಕೆ ನಾನು ಹೇಳಿದೆ, ಮಾವ ಈಗ ಆಲ್ರೆಡಿ ಮೀನಾನು ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಅಮೂಲ್ಯನೂ ಕೆಲ್ಸಕ್ಕೆ ಹೋಗ್ತಿದ್ದಾರೆ, ನಾನು ಹೋಗ್ಬಿಟ್ರೆ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ ಮಾವ ಅಂತ ಹೇಳೋಕ್ಕೋಗಿ ಮಿಸ್ಸಾಗಿ ಹೇಳಿದೆ ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾಗೆ ಕೋಪ ಬಂದು, ಸರಿ ಅಕ್ಕ ನಾವು ಹೇಳಬೇಡಿ ಅಂತ ತಾನೇ ಹೇಳಿದ್ವಿ, ನಾವೇ ವಿಷಯ ಹೇಳೋ ತನಕ ಯಾರೂ ಹೇಳಬೇಡಿ ಅಂತ ಹೇಳಿದ್ವಿ, ನೀವು ಅದು ಹೆಂಗೆ ಹೇಳ್ಬಿಟ್ರಿ ಅಕ್ಕ, ನೀವು ಅಂದ್ಕೊಂಡಿದ್ದೀರ ಈ ಮನೆ ಹಿರಿ ಸೊಸೆ ಅಂತ, ನೀವು ಹಿರಿ ಸೊಸೆ ಅಂತ ಅಂದ್ಬಿಟ್ಟು ನೀವು ಈ ಥರ ಎಲ್ಲ ಮಾಡೋದು ತಪ್ಪು. ಅದು ಅಲ್ಲದೆ ನೀವು ನಮ್ಮ ಮಾವ ಮೆಚ್ಚಿ ಮದುವೆ ಮಾಡ್ಕೊಂಬಂದಿರೋ ಹುಡುಗಿ, ಅರೇಂಜ್ ಮ್ಯಾರೇಜ್ ಆಗಿರೋ ಹುಡುಗಿ ಅಂತ ಈ ಥರ ಎಲ್ಲ ಡ್ರಾಮಾ ಮಾಡಿಬಿಡಿ. ಅರೇಂಜ್ ಮ್ಯಾರೇಜ್ ಆಗಲಿ, ನಾವು ಲವ್ ಮ್ಯಾರೇಜೇ ಆಗಿರ್ಬೋದು, ನಾವು ಕೂಡ ಈ ಮನೆ ಸೊಸೆ ಅಂದಿರೆ, ನೀವು ಮತ್ತೆ ಇದೇ ಥರ ಏನಾದರೂ ಮಾಡಿದ್ರೆ ಇದು ನಿಮಗೆ ಲಾಸ್ಟ್ ವಾರ್ನಿಂಗು. ಮತ್ತೆ ಇದೇ ಥರ ಮಾಡಿದ್ರೆ ನೀವು ಪರಿಣಾಮ ನೆಟ್ಟಿಗಿರಲ್ಲ. ನೀವು ಈ ಮನೆ ಹಿರಿ ಸೊಸೆ ಅಂತ ಹೇಳ್ತಾ ಇರ್ತಾರಲ್ಲ, ಅದನ್ನೆಲ್ಲ ನಾವು ಮರ್ತುಬಿಟ್ಟು ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಮೀನಾ ಮತ್ತು ಅಮೂಲ್ಯ ಇಬ್ಬರು ಕೂಡ ಬೈದ್ಬಿಟ್ಟು ಅವ್ರ ರೂಮಿಂದ ಹೊರಗಡೆ ಹೋಗ್ತಾರೆ. ಮೀನಾ ಅಲ್ಲಿಂದ ಹೋಗಿ ಹಾಸಿಗೆ ಮೇಲೆ ಮಲಗಿರ್ತಾಳೆ. ಪಕ್ಕದಲ್ಲಿ ಕೇಶವ ಬಂದು ಕುತ್ಕೊಂಡು, ಅಯ್ಯೋ ನಮ್ಮ ಅಪ್ಪನ ಬೈಗುಳ ಕೇಳ್ಕೊಂಡು ಇಷ್ಟು ದಿನ ನಾನು ಅಂಗಡಿನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದಾಯಿತು, ಆ ಬೈಗುಳಗಳ ಹೊರೆಗಳನ್ನ ನಾನು ಮಾತ್ರ ತಲೆಯಲ್ಲಿ ಹೊತ್ಕೊಂಡಿದ್ದೆ. ಇವತ್ತು ನಮ್ಮ ಅಪ್ಪ ಮೀನಾಗಿ ಬೈದಿದ್ದು ನನಗೊಂದು ಸ್ವಲ್ಪನೂ ಇಷ್ಟ ಇಲ್ಲ. ಈ ಮನೆಯಲ್ಲಿ ಮೀನಾ ಒಂಥರ ಮಗಳು ಥರ ಎಲ್ಲರೂ ನಗಿಸ್ಕೊಂಡು ರೆಕ್ಕೆ ಬಿಚ್ಚಿ ಹಾರಾಡ್ಕೊಂಡಿದ್ದವಳು, ಇವತ್ತು ಅವಳು ರೆಕ್ಕೆ ಮುರಿಯೋ ಥರ ಮಾಡಿದ್ದಾರೆ, ರೆಕ್ಕೆ ಮುರಿದು ಸುಮ್ಮನೆ ಕೂತ್ಕೊಳ್ಳೋ ಥರ ಮಾಡಿದ್ದಾರೆ ನಮ್ಮಪ್ಪ. ಇದೆಲ್ಲ ಸರಿ ಇಲ್ಲ, ನಮ್ಮಪ್ಪನಿಗೆ ಇದಕ್ಕೆ ಯಾವುದಾದ್ರೂ ಒಂದು ಮುಂದುವರಿದಂಗೆ ಇಲ್ಲಿಗೆ ನಾನು ಕಡಿವಾಣ ಹಾಕ್ತೀನಿ ಅಂತ ಕೇಶವ ಅವನಷ್ಟಕ್ಕೆ ಅವನೇ ಇಲ್ಲಿ ಮಾತಾಡ್ಕೊಳ್ತಾ ಇದ್ದಾನೆ. ಮತ್ತೊಂದು ಕಡೆ ಪ್ರಿಯಾ ರೂಮಲ್ಲಿ ಮಾಧವ ಬಂದು ಕುತ್ಕೊತಾನೆ. ಪ್ರಿಯಾ ಅಳ್ತಾ ಇರ್ತಾಳೆ ಬೆಡ್ ಮೇಲೆ ಕುತ್ಕೊಂಡು. ಅದಕ್ಕೆ ಮಾಧವ ಕೇಳ್ತಾನೆ, ಯಾಕೆ ಪ್ರಿಯಾ ಅಳ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಪ್ರಿಯಾ ಹೇಳ್ತಾ ಇದ್ದಾಳೆ, ಅಲ್ಲ ರೀ ನನಗೆ ಇವತ್ತು ತುಂಬ ಬೇಜಾರಾಗ್ತಾ ಇದೆ, ಅಮೂಲ್ಯ ಮತ್ತು ಮೀನಾ ಇಬ್ಬರು ಕೂಡ ನನಗೆ ಬಂದು ಬೈದ್ಬಿಟ್ಟು ಹೋದರು ಅಂತ ಹೇಳ್ತಾಳೆ. ಅದಕ್ಕೆ ಮಾಧವ ಕೇಳ್ತಾನೆ, ಏನಕ್ಕೆ ಬೈದರು ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ನಾನು ಮಾವನ ಹತ್ರ ಹೇಳ್ಬಿಟ್ನಲ್ಲ ಅಮೂಲ್ಯ ಮಾಡ್ತಾ ಇರೋದು ಹೋಮ್ ಟ್ಯೂಷನ್ ಬಗ್ಗೆ, ಅದಕ್ಕೆ ಇಬ್ಬರು ಬಂದು ಬೈದೋದ್ರು ಅಂತ ಹೇಳ್ತಾಳೆ. ಅದಕ್ಕೆ ಮಾಧವ ಕೇಳ್ತಾ ಇದ್ದಾನೆ, ಓಹೋ ನೀನು ಹೇಳಿದ್ದು ಅಮೂಲ್ಯ ಹೋಮ್ ಟ್ಯೂಷನ್ ಮಾಡ್ತಾ ಇದ್ದಿದ್ದು, ನಾನು ನಿನ್ಗೆ ಆಲ್ರೆಡಿ ಹೇಳಿದ್ದೀನಿ ತಾನೇ, ಅವ್ರವ್ರ ವಿಷಯ ಅವ್ರು ಹೇಳೋ ತನಕ ನೀನು ಬೇರೆಯವ್ರ ವಿಷಯಕ್ಕೆ ಮೂಗು ತೋರಿಸ್ಬೇಡ ಅಂತ, ನೀನು ಏನಕ್ಕೆ ಅವ್ರ ವಿಷಯ ಹೇಳಿದ್ದು, ನಿಂದೇ ತಪ್ಪು ಅಂತ ಹೇಳಿ ಮಾಧವ ಕೂಡ ಬೈತಾನೆ ಪ್ರಿಯಾಗೆ. ಆಗ ಪ್ರಿಯಾ ಹೇಳ್ತಾಳೆ, ರೀ ನಾನು ಬೇಕಂತ ಹೇಳಿಲ್ಲ, ನಾನು ಏನೋ ಮಾಡೋಕ್ಕೆ ಹೋಗ್ತೀನಿ, ಅದು ಏನೋ ಆಗ್ತಾಯಿದೆ ರೀ, ನಂಗೆ ತುಂಬ ಬೇಜಾರಾಗ್ತಾ ಇದೆ ರೀ, ನಾವೆಲ್ಲರೂ ಒಂದು 4 ದಿನ ಹೊರಗಡೆ ಹೋಗೋಣ ರೀ ಅಂತ ಕೇಳ್ತಾಳೆ. ಅದಕ್ಕೆ ಮಾಧವ 4-5 ದಿನನ ಅಂತ ಹೇಳ್ತಾನೆ. ಅದಕ್ಕೆ ಪ್ರಿಯಾ, ಇಲ್ಲ ಅಟ್ಲೀಸ್ಟ್ 2-3 ದಿನನಾದ್ರೂ ಹೋಗೋಣ ರೀ ಅಂತ ಹೇಳ್ತಾಳೆ. ಅದಕ್ಕೆ ಮಾಧವ, ಸರಿ ಅಪ್ಪನ ಹತ್ರ ಕೇಳಿ ನೋಡ್ತೀನಿ ಅಂತ ಹೇಳಿ ಸುಮ್ಮನೆ ಆಗ್ತಾನೆ. ಬೆಳಗ್ಗೆ ಆಗುತ್ತೆ. ಆ್ಯಸ್ ಯೂಶ್ವಲ್ ಮೀನಾ ಕೆಲ್ಸಕ್ಕೆ ಹೋಗೋಣ, ಆಫೀಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇರ್ತಾಳೆ. ಅಲ್ಲಿಗೆ ಕೇಶವ ಬಂದು ಬಾಕ್ಸ್ ಕೊಟ್ಬಿಟ್ಟು, ಅಮ್ಮ ಬಾಕ್ಸ್ ಸಿಕ್ಕಿದ್ದಾರೆ ತಗೋ ಅಂತ ಹೇಳಿಬಿಟ್ಟು ಮೀನಾಗೆ ಕೊಡ್ತಾನೆ. ಮೀನಾ ಹೇಳ್ತಾಳೆ, ಅಯ್ಯೋ ನಮ್ಮ ಅತ್ತೆಗೆ ನಾನು ಎಷ್ಟು ಹೇಳಿದ್ರೂ ಕೇಳಲ್ಲ, ನಾನು ಆಫೀಸಿಂದ ಬಂದು ತಿಂತೀನಿ ಅಂತ, ಆದರೂ ಬಾಕ್ಸ್ ಕೊಡ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಕೇಶವ ಹೇಳ್ತಾರೆ, ಇರಲಿ ತೊಗೊಂಡೋಗು, ನಂಗೆ ಆರ್ ಯು ಓಕೆ ಅಂತ ಕೇಳ್ತಾನೆ ಮೀನಾಗೆ. ಅದಕ್ಕೆ ಮೀನಾ ಹೇಳ್ತಾಳೆ, ಅಯ್ಯೋ ನಾನೇನಾಗಿದ್ದೀನಿ, ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ, ನಾನು ಯಾರು ಹೇಳೋ, ಮೀನಾ ಕೇಶವ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ,
ಹೇಳ್ತಾನೆ, ಹೌದು ನೀನು ಯಾರು ಮೀನಾ ಕೇಶವ? ಅಯ್ಯೋ ನೋಡು, ನಾನು ನಿನ್ನೆ ಇಷ್ಟೆಲ್ಲ ಆದರೂ ನಿನ್ನ ಆರ್ ಯು ಓಕೆ ಅಂತ ಕೇಳ್ತಾ ಇದ್ದೀನಿ, ನಾನೆಂತ ದೊಡ್ಡ? ನೀನು ಏನೇ ಹೇಳು, ಅಪ್ಪ ಎಲ್ಲ ಬೈದಿದ್ದು ನನಗೆ ಒಂಚೂರು ಇಷ್ಟ ಆಗಲಿಲ್ಲ ಅಂತ ಹೇಳ್ತಾನೆ ಕೇಶವ. ಅದಕ್ಕೆ ಮೀನಾ ಹೇಳ್ತಾ, ಮನೆಯೆಲ್ಲ ಮನೆ ಅಂದಮೇಲೆ ಇದೆಲ್ಲ ಕಾಮನ್ ಕೇಶವ, ನೀನು ಯಾಕೆ ತಲೆ ಕೆಡ್ಸ್ಕೊತೀಯ? ಆರಾಮಾಗಿರು, ನಾನು ಆರಾಮಾಗಿದ್ದೀನಿ. ಸರಿ, ನನಗೆ ಆಫೀಸಿಗೆ ಟೈಮ್ ಆಗುತ್ತೆ, ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಮತ್ತೊಂದು ಕಡೆ ನಂದ ಮತ್ತು ಕೇಶವ ಇಬ್ಬರು ಕೂಡ ಅಂಗಡಿಗೆ ಬಂದು ಕೂತಿರ್ಬೇಕಾದ್ರೆ ಅಲ್ಲಿಗೆ ಹನುಮಂತಣ್ಣ ಬಂದು ಬಾರೋ ನಂದ, ಅಲ್ಲಿ ಯಾರೋ ಗೃಹ ಪ್ರವೇಶಕ್ಕೆ ಏನೋ ಮದುವೆಗೋ ಏನೋ ಹೇಳಿದಾರಲ್ಲ ಫಂಕ್ಷನ್ಗೆ, ಅಲ್ಲಿ ಹೋಗ್ಬಿಟ್ಟು ಬರೋಣ, ಇಷ್ಟೊತ್ತು ಅಂಗಡಿನಲ್ಲೇ ಕೂತಿರ್ತೀಯ ಅಂತ ಕರೀತಾನೆ. ಅದಕ್ಕೆ ನಂದ ಹೇಳ್ತಾರೆ, ಇಲ್ಲ ನನಗೆ ಕರಿಬೇಡಿ ಹನುಮಂತಣ್ಣ, ನೀವು ನನ್ನ ಮನಸ್ಸಿಗೆ ಯಾಕೋ ತುಂಬ ಬೇಜಾರಾಗ್ತಾ ಇದೆ, ನಾನು ಎಲ್ಲೂ ಬರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ನಿನ್ಗೆ ಯಾರಾದರೂ ಬೈದ್ರೆ, ಯಾರಾದರೂ ಮನ್ಸಿಗೆ ನೋವು ಮಾಡಿದ್ರೆ, ಸೂರ್ಯಕಾಂತ್ ಮನೆಯವ್ರು ಯಾರಾದ್ರೂ ಮತ್ತೆ ಅಂತ ಕೇಳ್ತಾನೆ. ಅದಕ್ಕೆ ನಂದ ಹೇಳ್ತಾನೆ, ನನಗೆ ಬೇರೆಯವ್ರ ಮನೆಯವ್ರು ನೋವು ಕೊಟ್ಟರೆ ಅಷ್ಟು ನೋವಾಗಲ್ಲ, ನಮ್ಮ ಮನೆಯವರೇ ನನಗೆ ನೋವು ಕೊಡ್ತಾ ಇರೋದ್ರಿಂದ ನಂಗೆ ತುಂಬ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಹನುಮಂತಣ್ಣ ಕೇಳ್ತಾನೆ, ನಿಮ್ಮ ಮನೆಯವ್ರು ಯಾರು ಅಂತ ಕೇಳಿದಾಗ ನಂದ ಹೇಳ್ತಾನೆ, ಆ ಮೀನಾ ಈ ನಡುವೆ ಯಾಕೋ ಅತಿರೇಕವಾಗಿ ಮಾತಾಡ್ತಾ ಇದ್ದಾಳೆ. ನಾನು ಮೊದಲೇ ಹೇಳಿದ್ದೀನಿ ಅಮೂಲ್ಯಗೆ ಹೋಮ್ ಟ್ಯೂಷನ್ ಮಾಡೋದು ಬೇಡ ಅಂತ. ಈ ಮೀನಾ ಸರಿ ನೀನು ಹೋಗು ಅಂತ ಅಮೂಲ್ಯನ ಕಳಿಸ್ಕೊಟ್ಟಿದ್ದಾಳೆ. ಅದು ನನ್ನ ಮನಸ್ಸಿಗೆ ತುಂಬ ಹರ್ಟ್ ಉಂಟು ಮಾಡ್ತು. ಇವಳು ಬರ್ತಾ ಬರ್ತಾ ಹೆಂಗೆ ಆಡ್ತಾ ಇದ್ದಾಳೆ ಅಂದರೆ, ಮೀನಾ ಅದು ಯಾಕೆ ಹಂಗೆ ಆಡ್ತಾ ಇದ್ದಾಳೋ ಏನು ಅಂತ ಹೇಳ್ತಾ ಇರ್ತಾನೆ. ಸಡನ್ನಾಗಿ ಕೇಶವ ರೈಸ್ ಆಗಿಬಿಡ್ತಾನೆ. ಅಲ್ಲ ಅಪ್ಪ, ನೀನು ನನ್ನ ಹೆಂಡತಿ ಬಗ್ಗೆ ಮಾತಾಡಬೇಡ, ನನ್ನ ಹೆಂಡತಿ ಎಷ್ಟು ಒಳ್ಳೆಯವಳು ಅನ್ನೋದು ನನಗೆ ಗೊತ್ತು. ಅವಳು ಮನೆಗೋಸ್ಕರ ಎಲ್ಲ ಕಷ್ಟಗಳನ್ನೂ ಮರೆತು ಹೆಂಗಿದ್ದಾಳೆ ಅಂತ ನನಗೆ ಗೊತ್ತು. ನೀನು ಸುಮ್ಮನೆ ಮೀನಾ ಬಗ್ಗೆ ಅಪವಾದ ಹೊರಿಸಿದ್ರೆ ನಾನು ಒಪ್ಪಲ್ಲ ಅಪ್ಪ. ರಾತ್ರಿಯಿಂದ ನಾನು ಬಾಯಿನಲ್ಲಿ ಗಂಟ್ಲಲ್ಲಿ ನೋವಿಟ್ಕೊಂಡಿದ್ದೀನಿ, ಅಷ್ಟೊಂದು ಬೈದ್ರಿ ನೀವು ಮೀನಾಗೆ ಅಂತ. ಮೀನಾ ಆ ಥರ ಅಲ್ಲ ಅಂತ ಹೇಳಿ ಚೆನ್ನಾಗಿ ಜೋರಾಗಿ ಬೈದು ಬಿಸಾಕ್ಬಿಡ್ತಾನೆ ಅವ್ರ ಅಪ್ಪಂಗೆ. ಮತ್ತು ಇನ್ನೊಂದು ಕಡೆ ಇಲ್ಲಿ ವಲ್ಲಭ ಅಮ್ಮನ ಆಚೆ ಕರ್ಕೊಂಬಂದು ಶುಗರ್ ಕ್ಯಾಂಡಿನ ಅವಳಿಗೆ ಕೊಡಿಸ್ತಾನೆ. ಅದಕ್ಕೆ ಅವಳ ಅಮ್ಮ ಕೇಳ್ತಿದ್ದಾಳೆ, ಅಲ್ಲ ಕಣ ವಲ್ಲಭ, ನನ್ನ ಮನೇಲಿದ್ದವನ್ನ ಕರ್ಕೊಂಬಂದ್ಬಿಟ್ಟು ನೀನು ಸುಮ್ಮನೆ ಇಲ್ಲಿ ಶುಗರ್ ಕ್ಯಾಂಡಿ ಕೊಡಿಸ್ತಾ ಇದೆಯಲ್ಲ ನನಗೆ ಅಂತ ಕೇಳ್ತಾಳೆ. ಅದಕ್ಕೆ ವಲ್ಲಭ ಹೇಳ್ತಾ ಇದ್ದಾನೆ, ಹೌದು ನೋಡು, ನಿನ್ನ ಮನೆಯಲ್ಲಿ ಪಾಪ ಯಾವುದೋ ಕಳ್ಬೇಕು ಥರ ಆರಾಮಾಗಿ ಮನೆಯಲ್ಲಿ ಕೂತಿದ್ದಲ್ಲ ಬೇಜಾರು ಮಾಡಿಕೊಂಡು, ಅದಕ್ಕೆ ಕರ್ಕೊಂಬಂದೆ. ಸರಿ, ಕಾಟನ್ ಕ್ಯಾಂಡಿ ಏನಕ್ಕೆ ಕೊಡಿಸ್ತೆ ನನಗೆ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಅಲ್ಲ ಇವಾಗ ನೋಡು, ನಮ್ಮ ಮನಸ್ಸು ಈ ಕಾಟನ್ ಕ್ಯಾಂಡಿ ನೋಡೋಕೆ ಇಷ್ಟು ಅಪ್ಪ ಇದೆ, ಬಟ್ ತಿಂದರೆ ಒಂದೇ ನಿಮಿಷಕ್ಕೆ ಕರ್ಗೋಗುತ್ತೆ. ಅದೇ ಥರ ನಮ್ಮ ಮನೆಯಲ್ಲೂ 1000 ಪ್ರಾಬ್ಲಮ್ ಇರುತ್ತೆ, ಅದನ್ನು ನಾವು ಇದೇ ಥರ ಈಸಿಯಾಗಿ ನುಂಗ್ಕೊಂಬಿಡ್ಬೇಕು, ಮನಸ್ಸಲ್ಲಿ ಯೋಚನೆ ಮಾಡಬಾರ್ದು ಅಂತೆಲ್ಲ ಹೇಳ್ಬಿಟ್ಟು, ಅಲ್ಲ ಅಮ್ಮ ನೀನು ಇನ್ಮೇಲೆ ಈ ಥರ ಕೆಲಸಕ್ಕೆಲ್ಲ ಹೋಗ್ತೀನಿ, ನನಗೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಹೋಗಬೇಡ ಆಯಿತಾ. ನೀನು ಚೆನ್ನಾಗಿ ಹೆಂಗೋ ಓದ್ತಾ ಇದೆಯಾ, ಇವಾಗ ಓದಿದ್ರೆ ನಿನ್ನೆ ಕೆಲಸ ಹುಡ್ಕೊಂಡು ಬರುತ್ತೆ, ನೀನೇ ಒಂದು 70-80 ಸಾವಿರ ಸಂಬಳ ತಗೊಳ್ಳೋ ಥರ ಹಾಕ್ತೀಯ ಅಂತ ಹೇಳ್ತಾನೆ. ಸರಿ, ಅದೆಲ್ಲ ಸರಿ, ನೀನು ಮುಂದೆ ಏನಾಗಬೇಕು ಅಂತ ಅಂದ್ಕೊಂಡಿದ್ಯಾ ಓದ್ಬಿಟ್ಟು ಅಂತ ಕೇಳ್ತಾನೆ. ಅದಕ್ಕೆ ಅಮ್ಮ ಡಾಕ್ಟ್ರು ಇಲ್ಲ ಇಂಜಿನಿಯರು ಅಂತ ತೊದಲಿಸ್ತಾ ಇರ್ತಾಳೆ. ಅದಕ್ಕೆ ವಲ್ಲಭ ಕೇಳ್ತಾ ಇದ್ದಾನೆ, ಕೋತಿ, ನಿನಗೆ ಗೊತ್ತಿಲ್ವಲ್ಲ ಏನಾಗಬೇಕು ಅಂತ, ಇನ್ನು ನಿನಗೆ ಗೊತ್ತಿಲ್ಲದೇ ಏನು ಓದ್ತಾ ಇದೆಯಾ ಅಂತ ಕೇಳ್ತಾನೆ. ಅದು ಅಲ್ಲದೆ ಆಮೇಲೆ ನೀನು ಕಾಮರ್ಸ್ ತಗೊಂಡು ಹೆಂಗೆ ಡಾಕ್ಟ್ರು ಇಂಜಿನಿಯರ್ ಆಗೋಕ್ಕಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಅವಳು, ಇಲ್ಲ ವಲ್ಲಭ, ಸರಿ ನಾನು ಮರ್ತೋದೆ, ನಾನು ಏನಾಗ್ತೀನಿ ಗೊತ್ತಾ, ನೆಕ್ಸ್ಟು ನಾನೇ ಒಂದು ಕೆಫೆ ಓಪನ್ ಮಾಡಿ ಅಲ್ಲಿ ಎಲ್ಲ ಥರದ ಸ್ನ್ಯಾಕ್ಸು, ಪಿಜ್ಜಾ, ಬರ್ಗರ್ ಎಲ್ಲ ಮಾಡಿ, ಜೊತೆಗೆ ನನ್ನ ಗೋಲ್ಗಪ್ಪ ಅಂದರೆ ಇಷ್ಟ ಅಲ್ವಾ, ಅಲ್ಲಿ ಗೋಲ್ಗಪ್ಪನೂ ಇಟ್ಕೊತೀನಿ ಪಕ್ಕಕ್ಕೆ, ನಾನು ಆರಾಮಾಗಿ ತಿನ್ನಬೇಕು ಅನ್ನಿಸ್ದಾಗೆಲ್ಲ ತಿನ್ಕೊಂಡು ಚೆನ್ನಾಗಿರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ವಲ್ಲಭ, ಅಯ್ಯೋ ನೀನು ಕೆಫೆ ಓಪನ್ ಮಾಡಿ, ಈ ದೊಡ್ಡಬಳ್ಳಾಪುರ ಜನದ ಕತೆ ಏನು, ನೀನು ಮಾಡೋದು ತಿಂದು ನನಗೆ ಜೀವನ ಸಾಕಾಗಿ ಹೋಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಅಮ್ಮ, ನೀನು ಹಂಗೆಲ್ಲ ಹೇಳ್ಬೇಡ ವಲ್ಲಭ, ನಾನು ಅವತ್ತು ಮೊನ್ನೆ ಮಾಡಿದ್ನಲ್ಲ ಆ ಕಾಫಿ ಕುಡಿದ್ರೆ ನೀನೇ ಸುಸ್ತಾಗಿ ಬಿದ್ದೋಗ್ತಾ ಇದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ವಲ್ಲಭ, ಸದ್ಯ ನಾನು ಹೆಂಗೋ ಕುಡಿಲಿಲ್ಲ, ಸರಿ ಹೆಂಗಾದರೂ ಆಗಲಿ ಸ್ಟಾರ್ಟ್ ಮಾಡು ಅಂತ ಹೇಳಿ ಮಾಡಿವಂತೆ ಬಿಡು ಅಂತ ಹೇಳಿ ಸುಮ್ಮನೆ ಆಗ್ತಾನೆ. ಮತ್ತಿನ್ನೊಂದು ಕಡೆ ಇಲ್ಲಿ ನಂದ ಮತ್ತು ಕೇಶವ ಜಗಳ ಮುಂದುವರಿತಾ ಇದೆ. ನೋಡಿ ಅಪ್ಪ, ನೀವು ನಾನು ಇವತ್ತು ಬೈದಿದ್ದು ಮೀನಾಗೆ ನಂಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಮೀನಾ ಈ ಮನೆಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾಳೆ. ಅವಳು ಅವ್ರ ತಂದೆ ತಾಯಿನ ತೊರೆದು ಬಂದು, ಅವ್ರ ತಂದೆ ತಾಯಿ ಯಾರು ಕೂಡ ಅವಳ ಜೊತೆ ಮಾತಾಡ್ತಾ ಇಲ್ಲ. ಆದರೂ ಕೂಡ ಈ ಮನೆಯಲ್ಲಿ ಅವಳು ನಗ್ನಗ್ತಾ ಎಲ್ಲರೂ ನಗಿಸ್ತಾ ನಿನ್ನನ್ನು ಮತ್ತು ಅಮ್ಮನ್ನೇ ಅಪ್ಪ ಅಮ್ಮ ಅಂತ ಅಂದ್ಕೊಂಡು ಎಷ್ಟು ಖುಷಿಯಾಗಿದ್ದಾಳೆ. ನೀವು ನಿಜ ಹೇಳಿ ಅಪ್ಪ, ಇವತ್ತು ಏನಾದರೂ ಒಂದು ಇತ್ಯರ್ಥ ಆಗಲೇಬೇಕು. ಮೀನಾ ಈ ಮನೆಗೆ ತುಂಬ ಒಳ್ಳೆ ಸೊಸೆ ಅಂತ ಹೇಳ್ತೀನಿ. ಅವಳ ಬಗ್ಗೆ ನೀವು ಏನು ಮಾತಾಡಿದ್ರು ನನಗೆ ಬೇಜಾರಾಗ್ತಾ ಇರಲಿಲ್ಲ. ನಿನ್ನೆ ಬೈದಿದ್ದು ನಂಗೆ ತುಂಬ ಬೇಜಾರಾಯಿತು ಅಪ್ಪ ಅಂತ ಜೋರಾಗಿ ಮಾತಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅದಕ್ಕೆ ನಂದ ಹನುಮಂತಣ್ಣನ ಹತ್ರ ಒಪ್ಪಿಸ್ತಾ ಇದ್ದಾರೆ. ನೋಡಿ ಹನುಮಂತಣ್ಣ, ಯಾವತ್ತು ನನಗೆ ರಿವರ್ಸ್ ಮಾತಾಡದೆ ಹೋಗಿರೋ, ಇವತ್ತು ನನಗೆ ರಿವರ್ಸ್ ಮಾತಾಡ್ತಾ ಇದ್ದಾನೆ ಈ ಕೇಶವ ಅಂತ ಹೇಳ್ತಾನೆ. ಅದಕ್ಕೆ ಹನುಮಂತಣ್ಣ ಹೇಳ್ತಾರೆ, ಹೌದು ನಂದ, ನೀನು ಅವ್ರಿಗೇನೋ ಅಷ್ಟು ಬೇಜಾರು ಮಾಡಿದ್ಯಾ, ಯಾವತ್ತೂ ಮಾತಾಡದೆ ಹೋಗಿದ್ರು ಇವತ್ತು ಮಾತಾಡ್ತಾ ಇದ್ದಾನೆ ಅಂದರೆ ನೀನು ಅಷ್ಟು ಬೇಜಾರು ಮಾಡಿದ್ಯಾ. ನೋಡು, ಅವ್ನು ಹೇಳಿದ್ದು ಕರೆಕ್ಟೇ. ಮೀನಾ ಅವ್ರ ಅಪ್ಪ ಅಮ್ಮನೆಲ್ಲ ತೊರೆದು ಬಂದು ನಿಮಗೋಸ್ಕರ, ನಿಮ್ಮ ಮನೆಗೋಸ್ಕರ ನಗ್ನಾಗ್ತಾ ಎಲ್ಲರೂ ನಗಿಸ್ತಾ ಚೆನ್ನಾಗಿದ್ದಾಳೆ. ಇಷ್ಟೆಲ್ಲ ಹೇಳಿದ್ರು ನೀನು ಹಾಗೆ ಮಾತಾಡ್ತೀಯಾ ಅಂತಂದರೆ, ಹಾಗೆ ತಿಳ್ಕೊತೀಯ ಅಂದರೆ ನಾನು ಏನು ಹೇಳೋಕ್ಕಾಗಲ್ಲ ಅಂತ ಹನುಮಂತಣ್ಣ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿ ಕೇಶವ
ಮೀನಾನ ಆಫೀಸಿಂದ ಅರ್ಧಕ್ಕೆ ಕರೆಸ್ಬಿಟ್ಟು ಮೀನಾ ಹತ್ರ ಮಾತಾಡ್ತಾ ಇದ್ದಾನೆ. ನೋಡು ಮೀನಾ, ನಿನಗೆ ಬೈದಿದ್ದು ನನಗೆ ತುಂಬ ಒಂಚೂರೂ ಇಷ್ಟ ಆಗಿಲ್ಲ, ನನಗೆ ಈ ಮನೆಯಲ್ಲಿ ಇರೋಕ್ಕೆ ಇಷ್ಟ ಆಗ್ತಾಯಿಲ್ಲ, ಈ ಮನೆ ಬಿಟ್ಟು ಹೊಂಟೋಗೋಣ ನಾವು ಅಂತ ಹೇಳ್ತಾ ಇದ್ದಾನೆ. ಇದಿಷ್ಟು ಬಂದು ಇವತ್ತಿನ ಈ ಒಂದು ಎಪಿಸೋಡ್ ಆಗಿರುತ್ತೆ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಎಪಿಸೋಡ್ನ ನೀವು ಮುಂಚೆ ನೋಡಬೇಕು ಅಂತ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.